ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿಮ್ಮನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಹುಚ್ಚಿ ತರ ಪ್ರೀತಿಸ್ತೀನಿ. ಕೊನೆಯವರೆಗೂ ಹೀಗೆ ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ. ಐ ಲವ್ ಯು, ಐ ಲವ್ ಯು. ಭುವಿಯಂತೆ ಕಾದೆ ನೀರಿನುಗೂ ಹನಿಯಾದೆ, ಒಲವ ಹೊಳೆಯಾಗಿ ಹರಿದೆ, ನೀ ಕಡಲಂತೆ ಬರಸೆಳೆದೆ. ಒಂಟಿ ಹಾದಿಗೆ ನೀ ಹಸಿರನೆ ಹಾಸಿದೆ, ಬರಡಾಗೈದೆಯಲಿ ಪ್ರಣಯ ಚಿಗುರಿದೆ. ಥ್ಯಾಂಕ್ಸ್ ಭೂಮಿಕಾ. I love you too. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ. ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. I love you too. ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ. ಗೆಳೆಯ, ನಿನ್ನ ಪ್ರೀತಿ ಹೇಳ್ಕೊಳಕ್ಕೆ ಅಂತ ಇಲ್ಲಿಗೆ ಬಂದಿದ್ದೆ. ಆದ್ರೆ ಇಲ್ಲಿ ಏನೇನೋ ಆಗೋಯ್ತಲ್ಲೋ. ಎಲ್ಲಿ ಏನು ಅನಾಹುತ ಆಗ್ಬಿಡ್ತು ಅಂತ ನನಗಂತೂ ಸಿಕ್ಕಾಪಟ್ಟೆ ಆತಂಕ ಆಗ್ಬಿಟ್ಟಿತ್ತು. ಬಟ್ ನೀನು ಸಿಚುವೇಶನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಕಣ. ಗುಡ್. ಹಬ್ಬ, ನಾನೊಂದು ತೀರ ನೀನೊಂದು ತೀರ ಅಂತ ಇದ್ರಿ. ಈಗ ಇಬ್ರು ಒಂದೇ ತೀರಕ್ಕೆ ಬಂದಿದ್ದೀರಾ. ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ಎರಡಾಗಿದ್ದವರು ಒಂದಾಗ್ಬಿಟ್ಟಿದ್ದೀರಾ. ಒಬ್ಬ ಫ್ರೆಂಡ್ ಆಗಿ, ಹಿತೈಷಿಯಾಗಿ ನಾನು ಇದನ್ನೇ ಬಯಸಿದ್ದೆ ಕಣೋ. ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ಕಡೆಗೂ ನನ್ನ ಗೆಳೆಯ ದಡ ಸೇರಿದ್ನಲ್ಲ. ಯಾಕೋ ಅಷ್ಟೊಂದು ಸಿಟ್ಟಿ ಆಗ್ತಾ ಇದೆಯಾ? ಅದರಲ್ಲಿ ಏನೋ ಇದೆ? ಏನಿಲ್ಲ ಅಂತ ಕೇಳಪ್ಪ. ನಾನು ಇಷ್ಟು ಕಾತರದಿಂದ ಇದ್ದಿದ್ದು, ಕನ್ವರ್ಸಿದ್ದು, ಕನಸು ಕಂಡಿದ್ದು, ದೇವ್ರ ಹತ್ರ ಬೇಡ್ಕೊಂಡಿದ್ದು ಎಲ್ಲ ಇದಕ್ಕೋಸ್ಕರನೇ ಕಣೋ. ಗೆಳೆಯ, ನಿನ್ನ ವಿಷಯದಲ್ಲಿ ನನಗೆ ಎಷ್ಟು ಫೀಲಿಂಗ್ ಇದೆ ಅಂತ ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಕಣೋ. ಅಷ್ಟೊಂದು ಫೀಲಿಂಗ್ ಇದೆ. ನನಗೆಲ್ಲ ಗೊತ್ತಾಗುತ್ತೆ ಕಣ. ಆ ದೇವರು ನಾನು ಕೊಟ್ಟಿರೋ 2 ವರ ಅಂದರೆ, ಒಂದು ನೀನು, ಇನ್ನೊಂದು ಭೂಮಿಕಾ. ಇವತ್ತು ಅಫಿಷಿಯಲ್ ಆಗಿ ನಿಂದೊತ್ತಿಗೆ ಫಸ್ಟ್ ನೈಟ್ ಅಪ್ಪ. ಅದಕ್ಕೆ ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ನ ನಾನು ಅಪ್ಪಣ್ಣ ರೆಡಿ ಮಾಡಿ ಹೊರಡ್ತೀವಿ. ಒಂದು 15 ದಿವಸ ಇಲ್ಲಿ ಆರಾಮಾಗಿದ್ಬಿಟ್ಟು ಬನ್ನಿ. ಓಕೆ? ನಾನು ಬಂದ್ಬಿಡ್ತೀನಪ್ಪ. ಆಫೀಸರ್ ನೋಡ್ಕೋತಾರೆ. ಅಪ್ಪ, ನಾನು ಇದೀನಿ ತಾನೇ, ನಾನು ನೋಡ್ಕೋತೀನಿ. ಡೋಂಟ್ ವರಿ, ಟೆನ್ಷನ್ನೇ ಮಾಡ್ಕೋಬೇಡ. ಎಂಜಾಯ್. ಓಕೆ, ಥ್ಯಾಂಕ್ಸ್ ಅಗೇನ್ ಫಾರ್ ಎವ್ರಿಥಿಂಗ್ ಕಣ. ನಾವಿಲ್ಲಿದ್ದರೆ ನಾನು ಭೂಮಿಕಾ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಭೂಮಿಕಾಗೂ ಖುಷಿ ಆಗುತ್ತೆ, ನಿನಗೂ ಖುಷಿ ಆಗುತ್ತೆ ಅಂತ ಹೇಳು. ಆರಾಮಾಗಿರಿ. ಓಕೆ, ಬಾಯ್. ಬಾಯ್ ಕಣ, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನಸ್ಸು ಅನ್ನೋದು ಆಕಾರ ಇಲ್ಲದ ಜೀವ. ಅದಕ್ಕೆ ರೆಕ್ಕೆ ಕೊಟ್ಟು ಆಕಾಶಕ್ಕೆ ಬಿಟ್ಟಾಗ ಹಕ್ಕಿಯಾಗುತ್ತೆ, ನೀರಿಗೆ ಬಿಟ್ಟಾಗ ಮೀನಾಗುತ್ತೆ, ಕಾಲು ಕೊಟ್ಟು ಹುಲ್ಲುಗಾವಲಿನಲ್ಲಿ ಬಿಟ್ಟಾಗ ಜಿಂಕೆಯಾಗುತ್ತೆ. ಆದರೆ ಸಂದರ್ಭಕ್ಕೆ, ಒತ್ತಡಕ್ಕೆ, ಒತ್ತಾಯದ ಬಲೆಗೆ ಮಣಿದು ತಲೆಯನ್ನು ಕೊಟ್ಟಾಗ ಮನಸ್ಸು ಕದಡಿ ಅರಳುವ ಮುನ್ನವೇ ಮುದುಡಿ ಹೋಗುತ್ತೆ. ಆಘಾತವೇ ಇದಕ್ಕೆಲ್ಲ ಮೂಲ ಕಾರಣ. ಆಘಾತಕ್ಕೆ ಕಾರಣ ಅಪೇಕ್ಷೆ, ಅಪೇಕ್ಷೆಗೆ ಕಾರಣ ಆಸೆ, ಆಸೆಯೇ ದುಃಖಕ್ಕೆ ಮೂಲ. ಹಾಗಾಗಿ ಆಘಾತ ಮತ್ತು ದುಃಖ ಮನಸ್ಸನ್ನು ಕದಡುವಿಕೆಯಲ್ಲಿ ಸಮಾನ ಪಾತ್ರಧಾರಿಗಳು. ಹಾಗೆಂದ ಮಾತ್ರಕ್ಕೆ ಆಸೆಯನ್ನು ಬಿಟ್ಟು ಬದುಕುವುದು ಸರಿಯಲ್ಲ. ಆಸೆ ಇರಬೇಕು. ಹೂವಿಗೆ ನೋವಾಗದಂತೆ ಜೇನು ಮಕರಂದ ಹೀರುವ ಹಾಗೆ ಆಸೆ ಇರಬೇಕು. ಜೇನಿಗೆ ನೋವಾಗದಂತೆ ತುಪ್ಪ ಬಸಿಯುವ ಹಾಗೆ ಆಸೆ ಇರಬೇಕು. ಅಪೇಕ್ಷೆಯನ್ನು ಮೀರದಂತೆ ಆಸೆ ಇರಬೇಕು. ಕೈ ಮೀರಿದ ಕನಸುಗಳ ಕಾಣದಂತೆ.
ವ್ಯಕ್ತಿಯ ಅಥವಾ ವಸ್ತುಗಳ ಮೇಲಿನ ಅತಿಯಾದ ವ್ಯಾಮೋಹ, ಅತಿಯಾಗಿ ಹಚ್ಚಿಕೊಳ್ಳುವುದು, ಅತಿಯಾಗಿ ನಂಬುವುದು, ಈ ಅತಿಯಾದವುಗಳೆಲ್ಲವೂ ಅಮೃತವನ್ನೇ ವಿಷ ಮಾಡುವಷ್ಟು ಘೋರವಾದವುಗಳು. ಸುನೀತಾ ತನ್ನ ಗಂಡನನ್ನು ಪ್ರೀತಿಸಿದ್ದು ಸರಿ, ಹಚ್ಚಿಕೊಂಡದ್ದು ಸರಿ. ಆದರೆ ಹುಚ್ಚಿಯಾಗುವಷ್ಟು ಹಚ್ಚಿಕೊಂಡಾಗ ಹೆಚ್ಚಿದ ಕನಸುಗಳೆಲ್ಲವೂ ಮುಚ್ಚಿಡಲಾಗದೆ ಬೆಚ್ಚಗಿದ್ದ ಭಾವಗಳೆಲ್ಲವೂ ನುಚ್ಚು ನೂರಾದಂತೆ ಭಾವಿಸಿ ಬಿಚ್ಚು ಮನಸ್ಸನ್ನು ಮುಚ್ಚಿಕೊಳ್ಳಬೇಕಾಯಿತು. ಇದರಲ್ಲಿ ತಪ್ಪು ಸುನೀತಾಳದ್ದು ಅಂತ ಹೇಳೋ ಬದಲು ಅವಳು ಹಚ್ಚಿಕೊಂಡ ಪ್ರೀತಿಯದ್ದು ಅಂತ ಹೇಳಬಹುದಲ್ವ ಶಿವಪ್ರಸಾದ್? ಹಾಗಾಗಿ ಯಾರನ್ನೇ ಆಗಲಿ ಅತಿಯಾಗಿ ಹಚ್ಚಿಕೊಳ್ಳೋದು ಸರಿಯಲ್ಲ. ಸೃಷ್ಟಿಯೇ ಆಗಿರಲಿ, ಸೃಷ್ಟಿಕರ್ತನೇ ಆಗಿರಲಿ, ನೀವು ಅತಿಯಾಗಿ ಹಚ್ಚಿಕೊಳ್ಳಬೇಕಾಗಿರುವುದು ನಿಮ್ಮನ್ನ, ನಿಮ್ಮ ತನವನ್ನ, ನಿಮ್ಮ ಅಂತರಾತ್ಮವನ್ನ. ಏಕೆಂದರೆ ಸೃಷ್ಟಿಗೆ ಮಿತಿಯೇ ಮೂಲ, ಅತಿಯಲ್ಲ. ಅತಿಯಾದ ಕಾಲ ಲಯವನ್ನು ಕಳೆದುಕೊಳ್ಳಬಹುದು, ಲಯ ಲಜ್ಜೆಯನ್ನು ಕಳೆದುಕೊಳ್ಳಬಹುದು, ಲಜ್ಜೆ ಹಾಕುವ ಹೆಜ್ಜೆಯನ್ನು ಕಳೆದುಕೊಳ್ಳಬಹುದು. ಬರುವಾಗ ಒಬ್ಬರೇ ಬಂದಿದ್ದೀರಿ, ಹೋಗುವಾಗಲೂ ಒಬ್ಬರೇ ಹೋಗುತ್ತೀರಿ. ಈ ಬಂದು ಹೋಗುವ ನಡುವೆ ಎಲ್ಲರನ್ನೂ ಪ್ರೀತಿಸಿ. ಆದರೆ ನಿಮ್ಮ ಪ್ರೀತಿ ಇನ್ನೊಬ್ಬರಿಗೆ ಜೀವಿಸುವ ಉತ್ಸಾಹವನ್ನು ನೀಡುವಂತಿರಬೇಕು. ಜೀವ ಹೋದ ಮೇಲೆ ನಿಮ್ಮ ಉತ್ಸಾಹ ಕರಗುವಂತಿರಬಾರದು. ಹಾಗೆಯೇ ನಡೆಯುವ ಎಷ್ಟೋ ಘಟನೆಗಳಲ್ಲಿ ಖುಷಿಯ ವಿಚಾರವನ್ನು ಒಪ್ಪಿಕೊಳ್ಳುವ ಹಾಗೆ ದುಃಖದ ಸಂಗತಿಗಳನ್ನು ಒಪ್ಪಿಕೊಳ್ಳುವಂತೆ ನಿಮ್ಮ ಮನಸ್ಥಿತಿಗಳನ್ನು ನೀವೇ ನೋಡಿಕೊಳ್ಳಬೇಕು. ಏಕೆಂದರೆ ನಿಮ್ಮ ಮನಸ್ಸಿಗೆ ನೀವೇ ಸಾರಥಿಗಳು. ಭೂಮಿಗೆ ಬಂದ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಮಾವ, ನಿಮಗೋಸ್ಕರ ನಾವು ಬಟ್ಟೆಗಳನ್ನು ತಂದಿದ್ದೀವಿ. ಮನೆಯವ್ರಿಗೂ ಎಲ್ಲ ಕೊಡಿ, ದಯವಿಟ್ಟು ಇಲ್ಲ ಅನ್ಬೇಡಿ, ಪ್ರೀತಿಯಿಂದ ತಂತೀವಿ. ಯಾಕಳಿ ಅಂದ್ರೆ ಇದೆಲ್ಲ? ಒಳ್ಳೇದಾಗ್ಲಿ. ಅಳಿಯಂದ್ರೆ ನಮ್ಮ ಕಡೆಯಿಂದ ಇದೊಂದು ಚಿಕ್ಕ ಕಾಣಿಕೆ. ಇದೆಲ್ಲ ಯಾಕೆ ಮಾವ? ಅಳಿಯಂದ್ರೆ ಅದು ಮೊದಲನೇ ಸಲ ನಮ್ಮ ಮನೆಗೆ ಯುಗಾದಿ ಹಬ್ಬಕ್ಕೆ ಬಂದಾಗ ಇದನ್ನ ಕೊಡೋ ಸಂಪ್ರದಾಯ. ಆದ್ರೆ ಅವತ್ತು ನೀವ್ ಅರ್ಜೆಂಟಾಗಿ ಹೊರಟ್ಬಿಟ್ರಲ್ವಾ, ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ಕೊಡ್ತಾ ಇದೀವಿ, ದಯವಿಟ್ಟು ತಗೊಳ್ಳಿ. ಹಾಗಾದ್ರೆ ಇದನ್ನು ಕೊಡಕ್ಕೆ ನೀವು ಅಲ್ಲಿಂದ ಬಂದ್ರ? ಅತ್ತೆ, ನನಗಿದು ಯಾವುದೂ ಬೇಡ. ನೀವೆಲ್ಲರೂ ನಮ್ಮ ಮನೆಗೆ ಬಂದ್ರಲ್ಲ, ನಂಗೆ ಅಷ್ಟೇ ಸಂತೋಷ. ಅಳಿಯಂದ್ರೆ ನೀವು ಉಡುಗೊರೆ ಕೊಟ್ರಿ, ನಾವು ಸ್ವೀಕರಿಸ್ತೋ. ಹಾಗೇನೆ ನಮ್ದು ಒಂದು ಚಿಕ್ಕ ಉಡುಗೊರೆ ನೀವು ಸ್ವೀಕರಿಸಿದ್ರೆ ನಮಗೂ ಸಂತೋಷ ಆಗುತ್ತೆ. ನಿಮ್ಮ ದೃಷ್ಟಿನಲ್ಲಿ ಇದು ಚಿಕ್ಕದಿರ್ಬೋದು, ಏನೋ ನಮ್ಮ ಯೋಗ್ಯತಾನುಸಾರ ಕೊಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ, ತಗೊಳ್ಳಿ. ಮಾವ, ನೀವು ಕೊಡೋ ಯಾವ ವಸ್ತುನೂ ನನ್ ಚಿಕ್ಕದು ಅಂತ ಅನ್ಸಲ್ಲ. ಈ ಉಂಗ್ರಕ್ಕೆ ನೀವು ಬೆಲೆ ಕಟ್ಬಹುದೋ ಏನೋ, ಆದ್ರೆ ಅತ್ತೆ ಕೊಡೋ ಕೈ ತುತ್ತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಜೀವನ ಪೂರ್ತಿ ನನ್ಗೆ ಉಳಿಯೋದು ಇಂಥ ನೆನಪುಗಳೇ ತಾನೆ. ಹಾಗಂತ ನಾನೇನು ಇದನ್ನು ಬೇಡ ಅನ್ನಲ್ಲ. ಅಯ್ಯೋ ಜಾನು, ಏನಾಯ್ತಮ್ಮ? ಬಿಕ್ಲಿಕ್ಕೆ ಬರ್ತಿದೆ. ನಿನ್ ಗಂಡ ನಾವು ಎಲ್ಲ ಇಲ್ಲೇ ಇದ್ದೀವಿ. ನೀನ್ ಯಾರು ನೆನೆಸ್ಕೊತಿದ್ದಾರೆ? ಈಗ ಹೊರಟಿದ್ರಲ್ಲ, ಮನೇಲಿ ಇರೋರೆಲ್ಲ ಇವಳನ್ನೇ ನೆನೆಸ್ಕೊತಿರ್ತಾರೆ, ಅದಕ್ಕೆ ಬರ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಮೇಲ್ ನೋಡಮ್ಮ, ಆಗ ಸರಿ ಹೋಗುತ್ತೆ. ಮಾವ, ಬಿಕ್ಕಳಿಕೆ ಬರ್ತಿದೆ ಅಲ್ವಾ, ನೀರು ತಗೊಂಡ್ಬಂದ್ಬಿಡ್ತೀನಿ. ಸರಿ ಹೇಳಿ. ಸ್ವಲ್ಪ ಮೇಲ್ ನೋಡು.
ಜಾಹ್ನವಿ ಅವರೇ, ನೀವು ಹೇಗೆ ನನ್ನ ಬಿಟ್ಟು ಹೋಗ್ತೀರಾ ನಾನು ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಹುಡುಕ್ತಾ ಇದ್ದೀರಾ? ಒಂದು ಕೈ ಬರಹದ ಪತ್ರ ಇಟ್ಟಿದೆ ಕಣೆ, ಇಲ್ಲ ಕಾಣಿಸ್ತಾ ಇಲ್ಲ. ಬನ್ನಿ, ನಾನು ಹುಡುಕೊಡ್ತೀನಿ. ನಾನು ಹುಡುಕ್ತೀನಿ ಬಿಡು. ಬಿಡಿ, ನಾ ಹುಡುಕೊಡ್ತೀನಿ ಬಿಡಿ. ಇನ್ನು ಫೋಟೋಗಳೆಲ್ಲ ತಂದು ಯಾಕೆ ಇಲ್ಲಿ ಇಡ್ತೀರಾ? ಏನೇ ಇದೆ ಇವನ್ಗೆ? ತಲೆ ಮೇಲೆ ಒಂದು ಸೂರು ಇಲ್ಲ, ಸ್ವಂತ ಮನೆ ಇಲ್ಲ. ಇಂಥ ಬಿಕಾರಿನ ಮದ್ವೆ ಆಗಿ ಬಂದು ನಾನ್ ಮದ್ವೆ ಆಗಿದ್ದೀನಿ, ಪ್ರೀತಿ ಮಾಡಿದೀನಿ ಅಂತ ಹೇಳ್ತಿದ್ಯಾ? ಅವನು ಒದ್ದ ಆಚೆ ದಬ್ಲ. ಫೋಟೋ ಹೊಡೆದಾಕೋದ್ರಿಂದ ಎಲ್ಲ ಸರಿ ಹೋಗ್ಬಿಡಲ್ಲ ರೀ. ಯಾಕ್ರಿ ಇಷ್ಟೊಂದು ಕೋಪ? ಮಾವ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಆ ಫೋಟೋಲಿರೋರು ಯಾರು? ನಿಮಗೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ಕೋಪ? ತಾನು ಮನೆಯಿಂದ ಮನಸ್ಸಿಂದ ಮರೆಯಾಗಿರೋರ ವಿಷಯ ಮರೆಯಾಗೇ ಇರಲಿ, ಅದನ್ನ ಮತ್ತೆ ನೆನಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಕ್ಷ್ಮಿ! ಮಾವ, ಅಪ್ಪ! ಮಾವ ಏನಾಯ್ತು ಮಾವ? ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ ಅಪ್ಪ ಮಾವಿಗೆ ಯಾಕೆ ಅವ್ರ ಮೇಲೆ ಅಷ್ಟೊಂದು ಕೋಪ? ಆ ಫೋಟೋಲಿರೋರು ಯಾರು? ಅವರೇ ಹೇಳ್ದೆ ಇದ್ಮೇಲೆ ನಾನು ಹೇಳೋದು ಸರಿ ಹೋಗಲ್ಲಮ್ಮ. ಕಾಲ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಡೆದಿದ್ದ ವಿಷಯ ವಿಶ್ವನಿಗೆ ಗೊತ್ತಾಗತ್ತೆ ಬೇಡ. ಮಾವಂಗೆ ಇಷ್ಟೊಂದು ಕೋಪ ಬರ್ಸ್ತಾರೆ ಅಂದ್ರೆ ಆ ಫೋಟೋದಲ್ಲಿರೋರು ಯಾರಿರ್ಬೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ ಅಪ್ಪ ಮಾಡಿದ ಪುಣ್ಯದಿಂದ ಮಕ್ಕಳಿಗೆ ಒಳ್ಳೇದಾಯ್ತದೆ ಅಂತಾರೆ. ಆದರೆ ಈ ಅವ್ವ ಮಾಡಿದ ತಪ್ಪುಗಳಿಂದ ನನ್ನ ಮಕ್ಕಳಿಗೆ ಕೆಡುಕಾಗ್ಯದೆ ಅನ್ನೋದು ಆಟೇ ದಿಟ್ಟ. ಸಣ್ಣ ನನ್ನ ಕ್ಷಮಿಸ್ತೀಯ ನವಿ?
ನನ್ನ ಕ್ಷಮಿಸ್ತೀಯಾ? ಯಾವುದೇ ಸಾರ ಆದರೂ ನೋಡಿ ಕೇಳಿ ಆಮ್ಯಾಕೆ ಮಾತಾಡಬೇಕು ಅಂತಲೇ ಭಗವಂತ 2 ಕಿವಿ 2 ಕಣ್ಣು ಒಂದೇ ಬಾಯಿ ಕೊಟ್ಟವನೆ. ಅದು ಯಾಕೆ ಅಂತ ನೀನು ನನಗೆ ಅರ್ಥ ಮಾಡಿಸ್ಬಿಟ್ಟವಿ, ಅರ್ಥ ಮಾಡಿಸ್ಬಿಟ್ಟೆ. ಪುಟ್ಟಮ್ಮಿ ಫೋಟೋ ನೋಡಿಕೊಂಡು ಸಂಕಟ ಪಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಪುಟ್ಟಮ್ಮಿ, ನಾನು ಸುಮ್ಮ ಎಷ್ಟು ಅಂತ ಮಾಡೋಕ್ಕಾಯ್ತದೆ ಅಂದರೆ ಸುಮ್ಮ ಅದಾಯ್ತಾ ಯೋನಯ್ಯ ಅದು ತಂದಿಟ್ಟಿದ್ಯಾ ಅಂತ ನೀನು ಏನಾರ ಹೇಳ್ತಾ ಇದ್ರೆ ತಾನೆ ಕೆಲಸ ಸುಲಭವಾಗಲ್ಲ. ನೀನು ಬೇರೆ ಏನು ಮಾಡಬೇಡ. ಆ ಫೋಟೋ ಕೊಡಿಲ್ಲೇ ನೋಡ, 500 ಹೇಳಿದ್ದೆಲ್ಲ ತಗೊಂಬಂದಿದ್ದೀನಿ. ಸರಿ ಆಯ್ತಾ ಇಲ್ವಾ ಒಂದು ಕಿತ್ತನ್ನು ನೋಡ್ಕೊ. ಇವತ್ತು ಕಾರ್ಯ ಆಗ ಗಂಟ ಪುಟ್ಟಮ್ಮಿ ಹಿಂಗೆ ಸಮಾಧಾನವಾಗಿದ್ರೆ ಅಷ್ಟೇ ಸಾಕು. ಹಾಂ ಪುಟ್ಟಮ್ಮಿ, ಸಿಲಿಂಡರ್ ತಗೊಂಬ ಅಂತ ಸಿದ್ದಂಗೆ ಹೇಳಿದೆ, ಇಷ್ಟೊತ್ತಾರು ತಂದಿಲ್ಲ. 1 ನಿಮಿಷ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮಲ್ ಬೇಬಿ, ತುಂಬಾ ನೋವಾಗ್ತಿದ್ಯಾ? ಇವಾಗ ಪರವಾಗಿಲ್ಲ ಸತ್ಯ. ನಿನ್ನೆ ಮೊನ್ನೆ ಕೈ ಕಾಲು ತುಂಬ ನೋವಾಗ್ತಾ ಇತ್ತು. ನೀನು ವಾಕಿಂಗ್ ಹೋಗೋಣ ಅಂತ ಕರೆದಾಗ ಬೇಡ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಏನು ಮಾಡೋದು, ನೀನು ಅಷ್ಟೊಂದು ಪ್ರೀತಿ ಕಾಳಜಿಯಿಂದ ಕರೀತಾ ಇದ್ದೆ. ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಿನ್ನ ಜೊತೆ ಬರ್ತಾ ಇದ್ದೆ. ಸ್ವಲ್ಪ ದಿನ ಅಮಲ್ ಬೇಬಿ, ಈ ನೋವೆಲ್ಲ ಹೋಗಿ ನೀನು ಮೊದಲಿನ ಥರನೇ ಆಗ್ತೀಯ. ನನಗೆ ಗೊತ್ತು, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೆಯಾ? ನನಗೂ ನಿನಗೆ ಬಲವಂತ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಮಲ್ ಬೇಬಿ. ಆದರೆ ಡಾಕ್ಟ್ರ್ ಹೇಳಿದ್ದಾರೆ ಸ್ವಲ್ಪ ದಿನನಾದರೂ ಫಿಸಿಯೋಥೆರಪಿ ಮಾಡಿಸಿ, ವಾಕ್ ಮಾಡಿಸಿ ಅಂತ. ನೀನು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ನಾನಿನ್ನ ಬ್ಲೈಂಡಾಗಿ ನಂಬ್ತೀನಿ. ನೀನು ಅದಕ್ಕೆಲ್ಲ ಇಷ್ಟೊಂದು ಜಸ್ಟಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲಮ್ಮ. ಅಷ್ಟಕ್ಕೂ ನಾನು ರೌಡಿ ಬೇಬಿ ನನ್ನ ಜೊತೆ ಇದ್ರೆ ಕಷ್ಟನೂ ಇಷ್ಟಪಟ್ಟು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮಲ್ ಬೇಬಿ. ಇವತ್ತು ಒಂದಿನ ವಾಕ್ ಮಾಡಿದ್ರೆ ಡಾಕ್ಟರ್ ಹೇಳಿದಷ್ಟು ದಿನಾನೂ ಆಗುತ್ತೆ. ನಾಳೆಯಿಂದ ನೀನು ವಾಕ್ ಮಾಡು ಅಂತ ಹಿಂಸೆ ಮಾಡಲ್ಲ ನಾನು. ಬಟ್ ಸತ್ಯ, ನಿನ್ನ ಜೊತೆ ವಾಕ್ ಮಾಡೋದು ಇವಾಗ ಅಡಿಕ್ಷನ್ ಆಗ್ತಿದೆಯಲ್ಲ. ಹಾಗಿದ್ರೆ ನಿನ್ನಿಷ್ಟ. ಸತ್ಯ, ಜನ್ಮ ಜನ್ಮಕ್ಕೂ ನೀನೇ ನನ್ನ ಜೊತೆ ವಾಕ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಆದರೆ ಇವತ್ತಿಗೆ ಇಷ್ಟು ಸಾಕು, ಕಾಲು ನೋವ್ತಾ ಇದೆ. ಹೌದಾ? ಸರಿ, ಹಾಗಿದ್ರೆ ಬಾ ರೂಮಿಗೆ ಹೋಗೋಣ. ಫಿಸಿಯೋಥೆರಪಿಸ್ಟ್ನ ಬರೋದಕ್ಕೆ ಹೇಳಿದ್ದೆ, ಇನ್ನೇನು ಅವರು ಬಂದ್ಬಿಡ್ತಾರೆ. ಅದು ಬೇರೆ ಇದೆಯಾ? ಹೌದು, ಇನ್ನೊಂದು ಸ್ವಲ್ಪ ದಿನ ಬಾ. ಅಮ್ಮ ಸರ್, ನಿಧಾನಕ್ಕೆ ಮಾಡಿ. ಅಯ್ಯ ಅಮ್ಮ, ಇದು ಹೀಗೆ ಮಾಡೋದು. ನಿಧಾನಕ್ಕೆ ಮಾಡಿದ್ರೆ ನೋವು ಆಸೆ ಆಗಲ್ಲ.
ಕೈ ನಡಕ್ತಿಲ್ಲ ಈಗ. ಇನ್ನೆಷ್ಟು ದಿನ ಬೇಕು ಸರ್ ಇವ್ನು ಸರಿ ಹೋಗೋದಕ್ಕೆ? ಇವ್ರು ಆಲ್ಮೋಸ್ಟ್ ಸರಿ ಹೋಗಿದ್ದಾರೆ ಮೇಡಮ್. ನಾನಿನ್ನು ಬರ್ತೇನೆ. ಸರಿ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಅತ್ತೆ ಒಂದ್ ನಿಮಿಷ. ನೋಡಿದ್ರಮ್ಮ ನಾನು ಎಷ್ಟು ಬೇಗ ಹುಷಾರಾಗ್ತಾ ಇದ್ದೀನಿ. ಹೌದು ಕಣ, ಸತ್ಯ ಅಂತ ಸೊಸೆ ಸಿಕ್ಕಿರ್ಬೇಕಾದ್ರೆ ಕಷ್ಟಗಳೆಲ್ಲ ಮಂಜಿನ ಹಾಗೆ ಕರಗಿ ಹೋಗ್ತಿದೆ. ನೀವಿಬ್ರು ಯಾವಾಗಲೂ ಸುಖವಾಗಿರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬ್ರೇಕ್ಫಾಸ್ಟ್ ಎಟ್ 45 rupees. ಅನ್ಬಿಲೀವೇಬಲ್ ಅಲ್ವಾ? ಎಷ್ಟು ಚೆನ್ನಾಗಿತ್ತು. ಇವಾಗ ನನ್ನ ಹತ್ರ ಉಳಿದಿರೋದು ಟೋಟಲ್ 65 rupees. ಇದರಲ್ಲಿ ಫುಲ್ ಡೇ ಮ್ಯಾನೇಜ್ ಮಾಡಬೇಕು. ಓಕೆ, ಲೆಟ್ಸ್ ಸಿ. ಇಲ್ಲೇ ನಿಂತಿದೆ, ತಗೊಳ್ಳಿ. ಹಾಯ್, ಗುಡ್ ಮಾರ್ನಿಂಗ್. ಏನ್ ನೀವ್ ನಡ್ಕೊಂಡ್ ಬರ್ತಿದ್ದೀರಾ? ಸುಮ್ಮನೆ ಹಾಗೆ ಮಾರ್ನಿಂಗ್ ವಾಕ್. ಸುಮ್ನೆ ಏನು ನಿಮ್ ಕಾರಲ್ಲಿ? ಕಾರ್ ಕೆಟ್ಟೋಯ್ತಾ, ಅದಕ್ಕೆ ನಡ್ಕೊಂಡ್ ಬಂದ್ರಾ? ಕ್ಯಾಬಲ್ ಬರ್ಬೋದಿತ್ತಲ್ಲ. ಯಾಕೆ ಎಷ್ಟು ಕ್ವೆಶ್ಚನ್ ಕೇಳ್ತಾ ಇದ್ದೀರಾ ಸೀತಾ? ಯು ಹ್ಯಾವ್ ಅ ಸರ್ಪ್ರೈಸ್ ಫ್ರಮ್ ಮೀ. ಮೇ ಬಿ ಅನ್ ಆನ್ಸರ್. ಸರ್ಪ್ರೈಸಾ? ಆನ್ಸರ? ಏನಕ್ಕೆ ಆನ್ಸರು? ಈಗಷ್ಟೇ ಹೇಳ್ದೆ ತುಂಬಾ ಕ್ವೆಶ್ಚನ್ಸ್ ಕೇಳಬೇಡಿ ಅಂತ, ಆದ್ರೂ ಕೇಳ್ತೀರಾ. ಎನಿವೆ, ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. ಏನದು ಸರ್ಪ್ರೈಸು? ವಿ ಜಸ್ಟ್ ಹ್ಯಾವ್ ಒನ್ ಮೋರ್ ಡೇ ಟು ಗೋ. ನಾಳೆ ನಮ್ಮ ಎಂಗೇಜ್ಮೆಂಟ್, ನೆನಪಿದ್ಯಾ? ಸಿಹಿ ನಮ್ ವಟಾರದಲ್ಲಿ ಮನೆ ಮನೆಗೂ ಹೋಗಿ ಸೀತಮ್ಮ ಮತ್ತೆ ನನ್ನ ಫ್ರೆಂಡು ಎಂಗೇಜ್ಮೆಂಟ್ ಆಗ್ತಿದೆ, ಎಲ್ಲರೂ ಬನ್ನಿ ಅಂತ ಕರೀತಿದ್ದಾಳ್ ಗೊತ್ತಾ? ವಾವ್, ದಟ್ಸ್ ಸೋ ಸ್ವೀಟ್. ಆಕ್ಚುಲಿ ನಾನು ಸಿಎಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ನಾಳೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ಸೀತಾ. ನಾನು ಅಷ್ಟೇ ರಾಮ್. ರಾಮ್, ಇದೇನಿದು? ಚಟ್ನಿ ಚಲ್ಕೊಂಡಿದ್ದೀರಾ? ಓ ಶಿಟ್, ಇದ್ಯಾವಾಗಾಯ್ತು? ಒಂದ್ ನಿಮಿಷ ಇರಿ. ಇಟ್ಸ್ ಓಕೆ, ನಾನು ಆಮೇಲೆ ಕ್ಲೀನ್ ಮಾಡ್ಕೊಂತೀನಿ. ಇರಿ ರಾಮ್, ಒಂದ್ ನಿಮಿಷ. ಓಕೆ. ಸೀತಾ, ಆಫೀಸ್ ವಾಶ್ರೂಮ್ ಅಲ್ಲಿ ನಾನು ಕ್ಲೀನ್ ಮಾಡ್ಕೊಂತಿದ್ದೆ. ಯಾಕೆ? ಇಷ್ಟ ಮಾಡಕ್ಕೂ ನಂಗೆ ಅಧಿಕಾರ ಇಲ್ವಾ? ಇದೆ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Happy birthday to you. Happy birthday to you. Happy birthday dear Atte. ಅಮ್ಮ. Happy birthday to you. ಓ ಮೈ ಗಾಡ್, ಈ ಸರ್ಪ್ರೈಸ್ ಕೊಡ್ಬೇಕು ಅಂತ
ಬೆಳಿಗ್ಗೆಯಿಂದ ನಿಂಗೆ ವಿಶ್ ಮಾಡಕ್ಕೆ ಆಗಿರ್ಲಿಲ್ಲ. ಸೋ ಸಾರಿ ಮಾ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಮಗಳೇ. ಇವತ್ತು ನಾನು ಹುಟ್ಟಿದ ದಿನ ಅಂತ ನಾನು ಮರ್ತೇ ಹೋಗಿದ್ದೆ. ನೀವಿಬ್ರು ನೆನ್ಪಿಟ್ಕೊಂಡಿದ್ದೀರಾ ನೋಡಿ. ಅಂದ್ರೆ ನೀವು ಹೆಂಗೆ ನಾವು ನೀವಿಬ್ರು ನೋಡಿದ್ರೆ ಗಂಡ ಹೆಂಡತಿ ತರನೇ ಇರಲ್ಲ, ಎಲ್ಲೂ ಸುತ್ತಾಡಕ್ ಹೊರಗ್ ಹೋಗಲ್ಲ, ಅದು ಇದು ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ. ನೋಡಿದ್ಯಾ ನಾವಿಬ್ರು ಎಷ್ಟು ಖುಷಿಯಾಗಿದ್ದೀವಿ ಅಂತ. ನಮ್ಮ ಅಮ್ಮನ ಬರ್ಡೇನ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ತಿದೀವಿ. ಸೆಲೆಬ್ರೇಟ್ ಮಾಡಕ್ಕೆ ಗುಟ್ ಆಗಿ ಪ್ಲಾನ್ ಮಾಡಿದ್ವಿ. ಆ ಗುಟ್ಟನ್ನ ಎಷ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ಸುಖವಾದ ಸಂಸಾರಕ್ಕೆ ಇಷ್ಟ ಅಂಡರ್ಸ್ಟ್ಯಾಂಡಿಂಗ್ ಸಾಕು ಅನ್ಸುತ್ತೆ ಏನಮ್ಮ? ಏನ್ ಅಂದ್ರೆ ಇದಲ್ಲ ಅತ್ತೆ, ನಮಗ್ ಮದುವೆ ಆದ್ಮೇಲೆ ನೀವು ನಮ್ಮ ಜೊತೆಗೆ ಇದ್ದೀರಾ. ನಮ್ಮ ಮೂವರ ಬೇಕು ಬೇಡಗಳನ್ನ ನೋಡ್ಕೊಳ್ತಾ, ನಮಗ್ ಕಾಳಜಿ ಮಾಡ್ತಾ, ನಮಗ್ ಅಡಿಗೆ ಮಾಡ್ತಾ, ನಾನು ಇಷ್ಟು ವರ್ಷ ನೋಡದೇ ಇರೋ ಅಮ್ಮನ ರೀತಿ ಕೊಡ್ತಾ ಇದ್ದೀರಾ. ನಾನೇ ನಿಮ್ ಜೊತೆ ಟೈಮ್ ಕಳೆಯಕ್ ಆಗ್ತಾ ಇಲ್ಲ. ಕೊನೆ ಪಕ್ಷ ನೀವು ಆಸೆ ಪಟ್ಟಿರೋ ತರ ಪ್ರಿಯನ್ ಜೊತೆನೂ ಎಲ್ಲೂ ಸುತ್ತಾಡಕ್ ಆಗ್ತಿಲ್ಲ. ಇದಕ್ಕೆಲ್ಲ ಐ ಆಮ್ ರಿಯಲಿ ಸಾರಿ ಅತ್ತೆ. ಅಯ್ಯೋ, ನಿಮ್ ಪ್ರೀತಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ ತಾಯಿ ಅಷ್ಟೇ ಸಿಕ್ಕಿಲ್ಲ, ಅಳಿಯನ್ ರೂಪದಲ್ಲಿ ನನ್ನ ಮಗ ಸಿಕ್ಕಿದ್ದಾನೆ. ಹ್ಯಾಪಿ ಬರ್ಡೇ. ಆಶೀರ್ವಾದ ಮಾಡಿ. ನಿಮ್ಮಿಬ್ಬರನ್ನು ಚೆನ್ನಾಗಿರ್ತೀರಿ. ಅಯ್ಯೋ, ಥ್ಯಾಂಕ್ ಯು ಅಲ್ಲ ಬೇಡ, ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಬನ್ನಿ ಒಟ್ಟಿಗೆ ಕೇಕ್ ಕಟ್ ಮಾಡೋಣ, ಒಟ್ಟಿಗೆ ಊಟ ಮಾಡೋಣ. ಪ್ರಿಯಾ, ಕೇಕ್ ಎಲ್ಲಿ ಇನ್ನೂ ಬಂದಿಲ್ವಾ? ಬರ್ತಿದೆ. Happy birthday to you. Happy birthday dear Atte Amma. Happy birthday to you. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸರ್ ಡೌರಿ ಮಹಾರಾಜರು ಹಾಯಾ ಕೂತ್ಬಿಟ್ಟಿದ್ದೀರಾ? ಡೌರಿ ಕೇಳೋದು, ಡೌ ಮಾಡೋದು ಇವೆಲ್ಲ ಬಿಟ್ಬಿಟ್ಟಿದ್ದೀನಿ ನೋಡಿ. ಮನೆಯಲ್ಲ ಕೂತ್ಕೊಂಡು ಇನ್ನು ಕುರುಕಲು ತಿಂತಾ ಇದ್ದೀನಿ. ಈಗ ತಿಂದಿದ್ ಸಾಕು, ಹೋಗಿ ಸ್ವಲ್ಪ ಅರಗಿಸಿ. ಮನೇಲಿ ವಯಸ್ಸಾದವರು ನೀರು ತುಂಬಿಸ್ತಿದ್ದಾರೆ, ನೀವು ಹೊಟ್ಟೆ ತುಂಬಿಸ್ಕೊತಿದ್ದೀರಾ? ಹೋಗಿ ಇಡೀ ಮನೆಗೆ ಇವತ್ತು ನೀರು ನೀವೇ ತುಂಬಿಸ್ಬೇಕು. ಏನ ನಾನ್ ನೀರು ತುಂಬಿಸದ? ನೋ ವೇ, ಚಾನ್ಸೇ ಇಲ್ಲ. ಮನೆ ಅಳಿಯ ಅಂತಂದ್ರೆ ಮನೆಗೆ ಮಹಾರಾಜ ಇದ್ದಂಗೆ, ಯಾವ ಕೆಲಸನೂ ಮಾಡಬಾರ್ದು. ಯಾವಾಗಲೂ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಲ ಕಳಿಬೇಕೆ ಹೊರತು ಕೆಲ್ಸಕ್ಕೆಲ್ಲ ಕೈ ಹಾಕ ಮಾತೇ ಇಲ್ಲ. ಹೌದಾ? ಹಾಗಂತ ಯಾವ ಕಾನೂನಲ್ಲಿ ಇದೆಯೋ? ಹೋಗ್ಲಿ ಬಿಡಿ, ಅದ್ ಯಾವ ಕಾನೂನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಡೌರಿ ಕೇಸಲ್ಲಿ ನಿಮ್ಮನ್ನು ಒಳಗ್ ಕಳ್ಸೋ ಕಾನೂನಂತೂ ಇದೆ. ಈಗಿಂದ ಈಗ್ಲೇ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಪೊಲೀಸ್ನವರು ಮನೆ ಮುಂದೆ ಬಂದು ನಿಲ್ತಾರೆ. ಈಗ ನೀವು ನೀರ್ ತುಂಬಿಸ್ಲಿಲ್ಲ ಅಂದ್ರೆ ಪೊಲೀಸ್ನವ್ರು ನಿಮ್ಮನ್ನ ಜೀಪಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ. ಅಯ್ಯಯ್ಯೋ, ಅದೇನೋ ಗಾದೆ ಇದೆಯಲ್ಲ, ಅಳಿಯ ಮನೆ ತೊಳಿಯ ಅಂತ. ನೀರು ತುಂಬದೇನೋ ಇಡೀ ಮನೆನೆ ತೊಳೆದು ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತೀನಿ. ಬೈಸೆಪ್ಸ್ ನೋಡಿ, ಅರ್ನಾಲ್ಗಿಂತ ಒಂದೇ ಒಂದು ಇಂಚು ಕಮ್ಮಿ ಇರೋದಷ್ಟೇನೆ. ನೀರು ತುಂಬೋದಿಲ್ಲ ಒಂದು ಕೆಲಸನ. ಮಗಳೇ, ಬಿಂದಿಗೆ ಎಲ್ಲಿದೆ ಪುಟ್ಟ? ಅಜ್ಜಿ ಆಚೆ ತಗೊಂಡೋಗಿದ್ದಾರೆ, ಹೋಗಿ ತುಂಬಿಸ್ಕೊಂಡು ಬನ್ನಿ. ತಂದಿದೆ ತಕ್ಕ ಮಗಳು. ಶ್ರಾವಣಿ ಅಕ್ಕ, ಐ-ಫೈ. ಹೇಳಿ ಸರ್. ನಾನು ಹೇಳಿದ ಜಾಗದಲ್ಲಿ ಇದೆಯಾ ತಾನೆ? ಇಲ್ಲೇ ಕಾಯ್ತಾ ಇದ್ದೀನಿ ಸರ್. ಸರಿ, ಅವಳು ಇವಾಗ ಮನೆಯಿಂದ ಹೊರಟಿದ್ದಾಳೆ. ಅಲ್ಲಿ ಏನು ನಡಿಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಗೊತ್ತು ಸರ್, ಇಲ್ಲಿ ಎಲ್ಲ ರೆಡಿ.
ಗುಡ್. ಎಲ್ಲ ನಾವು ಅಂದ್ಕೊಂಡಾಗೆ ಆಗಬೇಕು. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನು ಎಷ್ಟು ಕೇಳಿದ್ಯೋ ಅದಕ್ಕಿಂತ ಜಾಸ್ತಿನೇ ಕಳಿಸ್ತೀನಿ. ಓಕೆ ಸರ್, ನಮ್ಮ ಒಂದು ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ಇಲ್ಲಿ ನಡೆಯೋದನ್ನೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್. ಸರಿ, ನಾನು ನಿನ್ನ ಕಾಲ್ಗೆ ವೆಯ್ಟ್ ಮಾಡ್ತಿರ್ತೇನೆ. ಹೇಳು ಸುಬ್ಬು. ಮೇಡಮ್, ನಮ್ಮ ಮನೆಗೆ ಬರ್ತಿದ್ದೀರಾ ಏನೋ? ಆಲ್ಮೋಸ್ಟ್ ನಿಮ್ ಮನೆ ಹತ್ರ ಇದ್ದೀನಿ. ಇದು ನೇತಾಜಿ ಸರ್ಕಲ್ ಇದೆಯಲ್ಲ, ಅಲ್ಲಿದ್ದೀನಿ. 10 ನಿಮಿಷ ರೀಚ್ ಆಗ್ತೀನಿ. ನೀವೇ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತಿದ್ದೀರಾ ಮೇಡಮ್? ಎಸ್, ನಾನೇ ಓಡಿಸ್ತಾ ಇದ್ದೀನಿ. ಏನು ನೀನ್ ಇಲ್ದೇ ಇದ್ರೆ ನಾನು ಎಲ್ಲೂ ಓಡಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ಅದು ಹಾಗಲ್ಲ ಮೇಡಮ್, ಹೇಳಿದ್ರೆ ನಾನೇ ಕರ್ಕೊಂಡ್ ಬರ್ತೀನಲ್ವಾ. ಇಲ್ಲ ಸುಬ್ಬು, ನಿನ್ ಮನೆಯಿಂದ ಹೊರಟಾಗ ನನ್ಗೂ ಅಲ್ಲಿಗೆ ಬರ್ಬೇಕು ಅನ್ನೋ ಐಡಿಯಾ ಇರ್ಲಿಲ್ಲ. ಆಮೇಲೆ ಅನ್ನಿಸ್ತು ವರ ಹತ್ರ ಫೋನಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ಬಂದು ಮಾತಾಡೋದೇ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಹೊರಟೆ. ಯಾಕೆ ನಾನು ನಿಮ್ಮ ಮನೆಗೆ ಬರಬಾರ್ದಾ? ಓ, ಬರಬಾರ್ದು ಅಂತಲ್ಲ ಮೇಡಮ್, ನೀವು ಬರಂಗಿದ್ರೆ ಮುಂಚೆ ನಾನೇ ಕರ್ಕೊಂಡ್ ಬರ್ತಾ ಇದ್ದೆ. ಇಲ್ಲ ಡ್ರೈವರ್ಸ್ ಯಾರಾದ್ರು ಇದ್ರೆ ಅವ್ರಾದ್ರೂ ಕರ್ಕೊಂಡ್ ಬರ್ತಿದ್ರಲ್ವಾ ಅಂತ. ಏನ್ ಹೇಳ್ತೀಯಾ? ಹಾಗಾದ್ರೆ ನಂಗೆ ಡ್ರೈವಿಂಗ್ ಬರಲ್ಲ ಅಂತನಾ? ನಾನು ಎಷ್ಟು ಕೇರ್ಫುಲ್ ಆಗಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಸ್ಪೆಕ್ಟರ್, ಇದು ನನಗೆ ಸರಿ ಕಾಣ್ತಿಲ್ಲ. ಚಿಕ್ಕಪ್ಪ ಈ ವಿಷಯದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಕ್ಲಾರಿಟಿ ಬೇಕು ಅಂತ ನಾನು ಒಪ್ಕೊಂಡೆ ನಿಜ. ಆದರೆ ನೀವು ಚಿಕ್ಕಮ್ಮನ ಮೇಲೆ ಅನುಮಾನ ಪಟ್ಟರೆ ಇದು ನಾವು ಸಹಿಸ್ಕೊಳ್ಳಲ್ಲ. ಕೇಸಿನ ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಹೇಳಿ, ನಾವು ದೊಡ್ಡವ್ರ ಹತ್ರ ಹೋಗ್ತೀವಿ. ಅದನ್ನು ಬಿಟ್ಟು ಈ ರೀತಿ ಮನೆಗೆ ಬಂದು ಮನೆಯವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ನೋಡಿ ಸರ್, ಮಹೇಶ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರೇನು ಡೀಟೇಲ್ಸ್ ಕೊಟ್ಟಿದ್ದಾರೋ ಅದ್ರ ಮೇಲೆ ನಾನು ಎಂಕ್ವೈರಿ ಮಾಡ್ತಿದ್ದೀನಿ ಅಷ್ಟೇ. ಬೇಕಾಗಿಲ್ಲ ಇನ್ಸ್ಪೆಕ್ಟರ್, ನೀವು ಎನ್ಕ್ವೈರಿ ಮಾಡೋದು ಬೇಕಾಗಿಲ್ಲ. ಮಹೇಶ್ ಕೊಟ್ಟಿರೋ ಕಂಪ್ಲೇಂಟನ್ನು ಬೇಕಿದ್ರೆ ಅವನು ವಾಪಸ್ ತಗೋತಾನೆ. ಯಾರೋ ತಪ್ಪು ಮಾಡಿದ್ದು ಆಯಿತು, ಅವ್ರು ಇಲ್ಲಿಂದ ಹೋಗಿದ್ದು ಆಯಿತು. ಯಾವಾಗಲೂ ನಡೆದಿದ್ದ ಘಟನೆನ ನೀವು ಈಗ ಬಂದು ಎನ್ಕ್ವೈರಿ ಮಾಡ್ತೀನಿ ಅಂತಂದರೆ ನಮಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಅದರಲ್ಲೂ ಶಾರ್ವರಿ ಈ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಇಂಥ ವಿಷಯನ ಅವಳವ್ರಿಗೆ ತಂದಿದ್ದೇ ತಪ್ಪು. ಹೌದು ಇನ್ಸ್ಪೆಕ್ಟರ್, ನಮಗೆ ನಿಮ್ಮ ಎಂಕ್ವೈರಿ ಮೇಲೆ ನಂಬಿಕೆ ಇಲ್ಲ, ನಮ್ಮ ಚಿಕ್ಕಮ್ಮನ ಮಾತು ಮೇಲೆ ನಂಬಿಕೆ ಇದೆ. ನೀವು ಮಾಡ್ತಾ ಇರೋ ಎಂಕ್ವೈರಿ ನಮ್ಮ ನಂಬಿಕೆನ ಪ್ರಶ್ನೆ ಮಾಡೋ ಥರ ಇದೆ. ನೋಡಿ, ರತ್ನ ಮತ್ತೆ ಅವಳ ಗಂಡ ನಮಗೆ ದ್ರೋಹ ಮಾಡಿದ್ ನಿಜ. ಆದ್ರೆ ಶಾರ್ವರಿ ಅವರು ಅವ್ರಿಗೆ ಸಹಾಯ ಮಾಡಿದ್ದಕ್ಕೂ ಅವ್ರು ನಮಗ್ ದ್ರೋಹ ಮಾಡಿದ್ದಕ್ಕೂ ಯಾವ ಸಂಬಂಧನೂ ಇಲ್ಲ. ರತ್ನ ನಮಗ್ ದ್ರೋಹ ಮಾಡಿದ್ದು ಅವಳು ಕೆಟ್ಟ ತಂದಿಂದ, ಶಾರ್ವರಿ ಅವರು ಅವಳಿಗೆ ಸಹಾಯ ಮಾಡಿದ್ದು ಇವ್ರು ಒಳ್ಳೆ ತಂದಿಂದ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಮಹೇಶ್ ಅವರೇ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹಳೆ ವಿಷಯನ ಮತ್ತೆ ಮತ್ತೆ ಕೆದ್ಕೋದು ಯಾಕೆ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಳೆ ವಿಷಯಗಳನ್ನ ಈ ರೀತಿ ಕೆದಕಿ ಮನೆ ನೆಮ್ಮದಿನ ಹಾಳು ಮಾಡ್ಕೋಬೇಕಾ? ನಿಮ್ಗೆಲ್ರಿಗೂ ಅನುಮಾನ ಇರೋದೇ ಆದರೆ ನಾನು ಪೊಲೀಸ್ ಕಸ್ಟಡಿಲಿ ಇದ್ಕೊಂಡೆ ಎನ್ಕ್ವೈರಿನ ಎದುರಿಸ್ತೀನಿ. ಚೇಚೆ, ಏನು ಮಾತು ಅಂತ ಆಡ್ತಿದ್ಯಾ ಶಾರ್ವರಿ? ನೀನು ಈ ಮನೆಗೆ ಮಾಡಿರೋ ತ್ಯಾಗ ಒಂದ ಎರಡ? ನಿನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇನ್ಸ್ಪೆಕ್ಟರ್, ನಾವು ಈ ಕಂಪ್ಲೇಂಟ್ನ ವಾಪಸ್ ತಗೋತೀವಿ, ನೀವೇನು ಹೊರಡ್ಬೋದು. ಓಕೆ, ನೀವೆಲ್ಲ ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಮಹೇಶ್ ಅವರೇ, ಸ್ಟೇಷನ್ ಬಂದು ನೀವು ಕೊಟ್ಟಿರುವಂಥ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ನನ್ನಿಂದ ನಿಮ್ಮೆಲ್ರಿಗೂ ಡಿಸ್ಟರ್ಬ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ.
ಸಾರಿ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.